ಕನ್ನಡ ವಾಹಿನಿಗೆ ಸ್ವಾಗತ. ಹುತಾತ್ಮರ ಸ್ಮರಣೆ ನಮ್ಮ ಕರ್ತವ್ಯದಲ್ಲಿ ಒಂದು. ವಿಭಾಗೀಯ ಮುಖ್ಯಾಧಿಕಾರಿ ಪಿಎಸ್ ಜಯರಾಮ್. ಸಾರ್ವಜನಿಕರ ಆಸ್ತಿ ಮತ್ತು ಪ್ರಾಣವನ್ನ ರಕ್ಷಿಸಲು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ಅಗ್ನಿಶಾಮಕ ದಳದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಸ್ಮರಣೆ ಮಾಡುವುದು ನಮ್ಮಗಳ ಕರ್ತವ್ಯದಲ್ಲಿ ಅದು ಒಂದು ಭಾಗವಾಗಿದೆ ಎಂದು ಮೈಸೂರು ಪ್ರಾಂತೀಯ ಅಗ್ನಿಶಾಮಕ ಮುಖ್ಯಾಧಿಕಾರಿ ಪಿಎಸ್ ಜಯರಾಮ್ ಅಭಿಪ್ರಾಯಪಟ್ಟಿದ್ದಾರೆ. ನಗರದ ಅಗ್ನಿಶಾಮಕ ಠಾಣಾ ಆವರಣದಲ್ಲಿ ನೂತನವಾಗಿ ನಿರ್ಮಿಸಿರುವ ಹುತಾತ್ಮರ ಸ್ಮಾರಕ ಸ್ತಂಭವನ್ನು ಉದ್ಘಾಟಿಸಿ ಮಾತನಾಡಿ, ಇಲ್ಲಿಯ ಠಾಣೆಯ ಆವರಣದ ವಾತಾವರಣ ಮತ್ತು ಈ ಸ್ತಂಭ ಇವೆಲ್ಲವೂ ನಮ್ಮ ವಿಭಾಗ ಕಚೇರಿಯಂತೆಯೇ ಇದೆ. ಬಹಳ ಉತ್ತಮವಾಗಿ ನಿರ್ವಹಣೆ ಮಾಡಿದ್ದೀರಿ, ಹೆಚ್ಚಿನ ಪರಿಶ್ರಮವನ್ನು ಹಾಕಿದ್ದೀರಿ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಇದಕ್ಕೆ ಕಾರಣರಾದವರನ್ನ ಅಭಿನಂದಿಸಲು ವಿವರಗಳನ್ನು ಕಳಿಸಿಕೊಡಿ ಎಂದು ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿಗಳಿಗೆ ಸೂಚಿಸಿ, ನಾನು 14ರಂದೇ ಬರಬೇಕಾಗಿತ್ತು, ಕೆಲ ಕಾರ್ಯ ಒತ್ತಡದಲ್ಲಿ ಸಾಧ್ಯವಾಗಲಿಲ್ಲ ಎಂದಿದ್ದಾರೆ. ಇಲ್ಲಿನ ಠಾಣಾ ಆವರಣಕ್ಕೆ ಕಾಂಪೌಂಡಿನ ಅಗತ್ಯವಿತ್ತು, ಅದಕ್ಕಾಗಿಯೂ ನಾವು ಪ್ರಸ್ತಾವನೆ ನೀಡಿದ್ವಿ. ಆದರೆ ಅನುದಾನದ ಕೊರತೆಯಿಂದಾಗಿ ಸಾಧ್ಯವಾಗಲಿಲ್ಲ. ತಾತ್ಕಾಲಿಕವಾಗಿ ಭದ್ರಪಡಿಸಿಕೊಂಡಿದ್ದೀರಿ, ಉತ್ತಮವಾಗಿ ನಿರ್ವಹಿಸಿದ್ದೀರಿ ಎಂದಿದ್ದಾರೆ. ಹುತಾತ್ಮರ ಸ್ಮಾರಕ ಸ್ತಂಭ ನಿರ್ಮಾಣ ಒಳ್ಳೆಯ ಪರಿಕಲ್ಪನೆ, ಬಹಳ ಅಚ್ಚುಕಟ್ಟಾಗಿ ತಾಂತ್ರಿಕವಾಗಿ ಕೌಶಲ್ಯದಿಂದ ಕೂಡಿದೆ. ನಿಜಕ್ಕೂ ಇದು ನನಗೆ ಸಂತೋಷ ತಂದಿದೆ ಎಂದಿದ್ದಾರೆ. ಇನ್ನು ಠಾಣಾ ಆವರಣದ ಒಳಗಿನ ಬಾಳೆ ಹಲಸು, ಅಡಿಕೆ, ತೆಂಗು ಪರಿಸರವನ್ನು ಅವಲೋಕಿಸಿ ಠಾಣಾಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಕೆಪಿ ನವೀನ್ ಕುಮಾರ್ ಕಳೆದ 14ರಿಂದ ಇದೇ 20ರವರೆಗೆ ಅಗ್ನಿಶಾಮಕ ಸೇವಾ ಸಪ್ತಾಹ ಜಿಲ್ಲೆಯಾದ್ಯಂತ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಹುತಾತ್ಮರ ಸ್ಮಾರಕ ಸ್ತಂಭ ಉದ್ಘಾಟನೆ ಆಗಿರುವುದು ಸಂತೋಷದ ಸಂಗತಿ. ಇದಕ್ಕಾಗಿ ಪರಿಶ್ರಮ ಪಟ್ಟಿದ್ದೀರಿ, ಎಲ್ಲರ ಸಹಕಾರದಿಂದ ಇದು ಸಾಧ್ಯವಾಗಿದೆ. ನಿಮ್ಮ ಉತ್ತಮ ಕಾರ್ಯವನ್ನ ಹಿರಿಯ ಅಧಿಕಾರಿಗಳು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಇದೇ ಉತ್ಸಾಹದಿಂದ ಕಾರ್ಯನಿರ್ವಹಿಸಿ ಎಂದು ಆಶಿಸಿದ್ರು. ಅರಸೀಕೆರೆ ಠಾಣಾಧಿಕಾರಿ ಕೆಎಂ ಪುಟ್ಟ ಮಲ್ಲೇಗೌಡ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ ಮತ್ತು ನಮ್ಮ ಸಿಬ್ಬಂದಿಗಳ ಸಹಕಾರದಿಂದ ಇಲ್ಲಿನ ಅಭಿವೃದ್ಧಿ ಕೆಲಸಕ್ಕೆ ಕಾರಣವಾಗಿದೆ ಎಂದಿದ್ದಾರೆ. ಅರಸೀಕೆರೆ ಅಗ್ನಿಶಾಮಕ ಠಾಣೆಯ ಆವರಣದಲ್ಲಿ ಹುತಾತ್ಮರ ಸ್ತಂಭವನ್ನು ನಮ್ಮ ಸಿಬ್ಬಂದಿ ವರ್ಗದವರು ತುಂಬ ಶ್ರಮಪಟ್ಟು ಒಳ್ಳೆಯ ಸ್ಥಳದಲ್ಲಿ ಇಷ್ಟು ಚೆನ್ನಾಗಿ ನಿರ್ಮಿಸುತ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇಲ್ಲಿ ಬಂದ ಮೇಲೆ ನನಗೆ ಆಶ್ಚರ್ಯ ಆಯಿತು. ಇದು ನಮ್ಮ ಹೆಡ್ ಆಫೀಸಲ್ಲಿರೋ ಹುತಾತ್ಮರ ಸ್ತಂಭಕ್ಕೆ ಯಾವುದೂ ಕಡಿಮೆ ಇಲ್ಲ ಅಂತ ನಾನು ಭಾವಿಸಿದೆ. ನಂತರ ಆ ಡೆಕೋರೇಷನ್ನು ಎಷ್ಟು ಅಪ್ರಾಪ್ರಿಯೇಟ್ ಅಂದರೆ ಅದಕ್ಕೆ ಈ ಸಮಯದಲ್ಲಿ ಅದಕ್ಕೆ ಯಾವ ರೀತಿ ಬೇಕೋ ಅದೇ ಥರ ಎಲ್ಲೂ ಏನು ನ್ಯೂನ್ಯತೆಗಳಿಲ್ದೇ ಲೋಪ ಇಲ್ದೇ ನಿರ್ಮಿಸಿದರೆ ಆ ಸ್ಪೆಲ್ಲಿಂಗ್ ಆಗಲಿ, ಅದು ಕಲರ್ ಮ್ಯಾಚಿಂಗ್ ಆಗಲಿ, ಆಮೇಲೆ ಈಗ ಹೂವು ಡೆಕೋರೇಷನ್ ಮಾಡಿದ್ದಾರೆ ಭಾಳ ಅಚ್ಚುಕಟ್ಟಾಗಿ ಸ್ವಚ್ಛವಾಗಿ ಚಿಕ್ಕದಾಗಿ, ಆಮೇಲೆ ಒಂದು ಅದನ್ನು ಅಷ್ಟು ಹೈಟಲ್ಲಿ ಕಟ್ಟಿ ಇಲ್ಲಿಂದ ಮತ್ತು ಮೆಟ್ಲತ್ತಿ ಹೋಗೋದಕ್ಕೆ ಭಾಳ ಚೆನ್ನಾಗಿ ಕಟ್ಟಿದ್ದಾರೆ. ಸೊ ಅರಸೀಕೆರೆ ಬಗ್ಗೆ ಮೊದಲಿಂದ ಹೇಳ್ತಾಯಿದ್ರು. ಈಗ ನೀವೆಲ್ಲ ಇಷ್ಟು ಒಗ್ಗಟ್ಟಾಗಿ ಮಾಡ್ತಾರೆ ಅಂತ ನೋಡಿದ್ರೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇಷ್ಟು ದೊಡ್ಡದು ಇಷ್ಟು ಉತ್ತಮವಾದ ಸ್ಮಾರಕ ಎಲ್ಲೂ ಇಲ್ಲ. ಇದನ್ನು ಇದೇ ರೀತಿ ನಿರ್ವಹಣೆ ಮಾಡ್ಕೊಂಡು ಹೋಗ್ರಿ. ನಿಮ್ಮ ಪರಿಶ್ರಮಕ್ಕೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳ್ತೀನಿ. ಇದನ್ನು ಕ್ಯಾಶ್ ಒಳಗೆ ಬರೀರಿ. ಸರ್ ಇಲ್ಲ ಸರ್, ಆಲ್ರೆಡಿ ಕಾಂಪೌಂಡ್ ಬರ್ತಿದ್ದೀನಿ, ಇದನ್ನು ಮಾಡಿ ಕಳಿಸ್ಕೊಟ್ರಿ. ಸೊ ನಾನು ಹೃದಯಾಂತರದಿಂದ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ನನ್ನನ್ನು ಕರೆಸಿ ನನ್ನ ಕೈಯಿಂದ ಉದ್ಘಾಟನೆ ಮಾಡಿಸೋದಕ್ಕೆ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಇನ್ನು ಕಾರ್ಯಕ್ರಮಕ್ಕೆ ಮುನ್ನ ಗಣ್ಯರು ಹುತಾತ್ಮರ ಸ್ಮಾರಕ ಸ್ತಂಭ ಉದ್ಘಾಟಿಸಿ ಪುಷ್ಪ ನಮನ ಸಲ್ಲಿಸಿದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.